ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಬಬ್ಬಜ್ಜಿ ಇನ್ಫೋ ಯೂಟ್ಯೂಬ್ ಚಾನಲ್ ವತಿಯಿಂದ ತಮ್ಮೆಲ್ಲರಿಗೂ ಹಾರ್ದಿಕವಂತ ಸ್ವಾಗತವನ್ನು ಬಯಸ್ತಾ, ಬಹಳ ದಿನಗಳ ನಂತರ ನೇರವಾದಂಥ ವಿಡಿಯೋ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ. ಸ್ನೇಹಿತರೆ, ಇಷ್ಟು ದಿನವರೆಗೂ ನಾನು ವಾಯ್ಸನ್ನು ಕೇಳ್ತಾ ಇದ್ದೆ. ಆಗಾಗ ವಿಷಯ ಮುಖ್ಯವಾಗಿದ್ದಾಗ ವಿಡಿಯೋ ಮುಖಾಂತರ ನೇರವಾಗಿ ಬರಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ. ಸ್ನೇಹಿತರೆ, ವಿಷಯ ಏನಂತಂದರೆ, ನವಂಬರ್ 2ನೇ ತಾರೀಕು KCET ಪರೀಕ್ಷೆ ನಿಗದಿಯಾಗಿರ್ತಕ್ಕಂಥದ್ದು ತಮ್ಮೆಲ್ಲರಿಗೆ ಗೊತ್ತಿರ್ತಕ್ಕಂಥದ್ದಾಗಿದೆ. ಹಾಗಾಗಿ KCET ಪರೀಕ್ಷೆಗೆ ಅನುಗುಣವಾಗಿ ನಮ್ಮ ಆಕಾಂಕ್ಷಿತ ಮಿತ್ರರಿಗೆ KCET ಪರೀಕ್ಷೆ ಬಗ್ಗೆ ಕೆಲವು ವಿಚಾರಗಳನ್ನು ತಿಳಿಸಬೇಕಾಗಿ ನಾನಿವತ್ತು ಈ ವಿಡಿಯೋ ಮುಖಾಂತರ ಬರ್ತಾ ಇದ್ದೇನೆ. ಸ್ನೇಹಿತರೆ, ಏನಿಲ್ಲ, ಬಹಳ ಜನ ಆಕಾಂಕ್ಷಿತ ಮಿತ್ರರು ಕರೆ ಮಾಡ್ತಾರೆ, ಮೆಸೇಜ್ ಮಾಡ್ತಿರ್ತಾರೆ. ಪಾಪ ಯಾವ ರೀತಿಯಲ್ಲಿ KCET ಮತ್ತು ನೆಟ್ ಪರೀಕ್ಷೆಯನ್ನು ಪಾಸಾಗಬೇಕು ಸರ್ ಅಂತ ಕೇಳಿದಾಗ ಹಲವಾರು ವಿಚಾರಗಳನ್ನು ನನ್ನ ಹಿಂದಿನ ವಿಡಿಯೋಗಳ ಮುಖಾಂತರನೂ ತಿಳಿಸಿದ್ದೆ. ಜೊತೆಗೆ ಭಾಳ ಜನರ ಒತ್ತಾಯದ ಮೇರೆಗೆ ಭಾಳ ದಿನದಿಂದ ಪ್ರಶ್ನೆಗಳನ್ನು ಕೇಳಿ ಕರೆ ಮಾಡಿ ಫೋನ್ ಮಾಡ್ತಾ ಇರ್ತಿದ್ರು. ಏನು ವಿಚಾರ ಅಂದರೆ, ಯಾಕಂತಂದರೆ KCET ಇರ್ತಕ್ಕಂಥದ್ದು ನೆಟ್ಟಲ್ಲಿ ಇರ್ತಕ್ಕಂಥದ್ದು ಕೇವಲ 2 ಪತ್ರಿಕೆ. ಪ್ರಥಮ ಪತ್ರಿಕೆ ಏನು ಟೀಚಿಂಗ್ ಆಪ್ಟಿಟ್ಯೂಡ್ ಬಗ್ಗೆ ಇರ್ತಕ್ಕಂಥದ್ದು, ಮತ್ತು 2ನೇ ಪತ್ರಿಕೆ ನಾವು ಯಾವುದು MAನಲ್ಲಿ ನಾವು ಒಂದು ಆಪ್ಷನಲ್ ಆಗಿ ತೆಗೆದುಕೊಂಡಿರ್ತೀವೋ ಆ ವಿಷಯದ ಬಗ್ಗೆ ಒಂದು ಪತ್ರಿಕೆ ಇರ್ತಕ್ಕಂಥದ್ದು ಎಲ್ರಿಗೂ ಸರ್ವೇ ಸಾಮಾನ್ಯವಾಗಿ ಗೊತ್ತಿರ್ತಕ್ಕಂಥದ್ದಾಗಿದೆ. ಜೊತೆಗೆ ಯಾವ ರೀತಿಯಲ್ಲಿ ನಾವು KCET ಮತ್ತು ನೆಟ್ಟನ್ನು ಪರೀಕ್ಷೆ ಪಾಸ್ ಆಗಬೇಕು ಅಂತಕ್ಕಂಥ ವಿಚಾರಗಳ ಅಡಿಯಲ್ಲಿ ನಾನು ಹಿಂದೆ ಒಂದು 2-3 ವಿಡಿಯೋಗಳ ಮುಖಾಂತರ ತಿಳಿಸ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದೇನೆ. ಜೊತೆಗೆ ಪ್ರತ್ಯೇಕವಾಗಿ ಘಟಕವಾರು ಪಾಠಗಳನ್ನು ಮಾಡಬೇಕಂತಕ್ಕಂಥದ್ದು ಉದ್ದೇಶ ಇದೆ. ಜೊತೆಗೆ ಪರೀಕ್ಷೆ ಭಾಳ ಸಮೀಪ ಇರತಕ್ಕಂಥ ಕಾರಣಕ್ಕಾಗಿ ನಾನು ಒಂದು ವಿಚಾರವನ್ನು ತೆಗೆದುಕೊಂಡು ಅದೇ ಪತ್ರಿಕೆ 1 ಮತ್ತು ಪತ್ರಿಕೆ 2 ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾನು MAನಲ್ಲಿ ತೇರ್ಗಡೆ ಆಗಿರೋದ್ರಿಂದ ಮತ್ತು ನನ್ನ ಆಪ್ಷನಲ್ ವಿಷಯ ಕೂಡ ಅದೇ ಆಗಿರೋದ್ರಿಂದ ನಾನು ಕನ್ನಡಕ್ಕೆ ಒತ್ತು ಕೊಟ್ಟು, ಜೊತೆಗೆ ಪೇಪರ್ 1 ಯಾವ ರೀತಿಯಲ್ಲಿ ಪಾಸ್ ಆಗಬೇಕು ಅಂತಕ್ಕಂಥ ವಿಚಾರಗಳ ಅಡಿಯಲ್ಲಿ ಆಗಾಗ ವಿಡಿಯೋಗಳ ಮುಖಾಂತರ ಮತ್ತು ನನ್ನದೇ ಆದಂಥ ಹಲವಾರು ವಿಚಾರಗಳ ಮುಖಾಂತರ ಆಡಿಯೋದ ಮುಖಾಂತರ ಕೂಡ ಬಂದಿದ್ದೇನೆ. ಇವತ್ತು ಯಾವ ರೀತಿಯಲ್ಲಿ KCET ಆಕಾಂಕ್ಷಿತ ಮಿತ್ರರಿಗೆ ಪರೀಕ್ಷೆ ಪಾಸ್ ಆಗಬೇಕಂತಕ್ಕಂಥದ್ದು ಮತ್ತೊಂದು ಸ್ವಲ್ಪ ವಿಚಾರಗಳನ್ನು ತಮ್ಮೊಂದಿಗೆ ಹೇಳ್ತಾ, ಇನ್ನೊಂದು ಏನೇನಪ್ಪ ಅಂತಂದರೆ, ಈಗ ಏನೇನು ಮಾಡ್ತಾಯಿದ್ದೀನಿ ಅಂತಕ್ಕಂಥ ವಿಚಾರಗಳನ್ನು ಸ್ವಲ್ಪ ನಾವು ಪರೀಕ್ಷೆಯಲ್ಲಿ ಯಾವ ರೀತಿಯಲ್ಲಿ ಪಾಸ್ ಆಗಬೇಕಂತಕ್ಕಂಥ ಸರಳ ಒಂದು ವಿಚಾರಗಳನ್ನು ತಮಗೆ ಹೇಳ್ಬೇಕಂತಂದ್ರೆ, ಸ್ನೇಹಿತರೆ, ಏನಿಲ್ಲ, ಮೊದಲನೇದಾಗಿ ಯಾಕಂತಂದರೆ ನಾವು ನೆಟ್ ಪರೀಕ್ಷೆಗೆ ಜಾಸ್ತಿ ಒತ್ತು ಕೊಟ್ಟಾಗ KCET ಪರೀಕ್ಷೆಯನ್ನು ಆರಾಮಾಗಿ ಪಾಸ್ ಆಗ್ಬೋದು. ಹೇಗಂತಂದರೆ, ನೆಟ್ಟಲ್ಲಿರ್ತಕ್ಕಂಥದ್ದು ಪ್ರತಿ ವರ್ಷವೂ ಕೂಡ ಜೂನ್, ಜುಲೈ ತಿಂಗಳಲ್ಲಿ ಮತ್ತು ಡಿಸೆಂಬರ್ ತಿಂಗಳಲ್ಲಿ ಪರೀಕ್ಷೆಗಳು ಪ್ರತಿ ವರ್ಷವೂ ಕೂಡ ನಿಗದಿಯಂತೆ ನಡೀತಾ ಇರ್ತವೆ. ಬಟ್ ನಮ್ಮ KCET ಆಗಲ್ಲ, ವರ್ಷಕ್ಕೊಮ್ಮೆ ಪ್ರತಿ ವರ್ಷ ನಡೀತಾ ಇದೆ. ಆಗಾಗ ಒಮ್ಮೊಮ್ಮೆ ಗ್ಯಾಪ್ ಆಗಿರ್ತಕ್ಕಂಥದ್ದು ಕೂಡ ನಾವು ನೋಡ್ತಾ ಇದ್ದೇವೆ. 22ರಲ್ಲೂ ಆಗಿಲ್ಲ, ಜೊತೆಗೆ 16 ಮತ್ತು 21ರಲ್ಲಿ ಯಾವಾಗ ಆಗಿಲ್ಲ. ಹಾಗಾಗಿ ಒಂದೊಂದು ವರ್ಷ ಗ್ಯಾಪ್ ಆಗಿರ್ಬೋದು. ಬಟ್ ನೆಟ್ಟಲ್ಲಿ ಪ್ರತಿ ವರ್ಷವೂ ಆಗ್ತಾ ಇರೋದ್ರಿಂದ ಅಲ್ಲಿ ಸಾಕಷ್ಟು ರಿಸೋರ್ಸ್ ಇದೆ. ಮತ್ತು KCETಲ್ಲಿ ಯಾವ ರೀತಿ ಪ್ರಶ್ನೆಗಳು ಬರ್ತಾವೆ ಅಂತಕ್ಕಂಥದ್ದು ಅಂದರೆ, ನೆಟ್ಟಲ್ಲಿ ಇರ್ತಕ್ಕಂಥದ್ದು ಮ್ಯಾಕ್ಸಿಮಮ್ಮು ನೆಟ್ಟಿಗೆ ಓದಿದಾಗ KCETನ್ನು ಆರಾಮಾಗಿ ಪಾಸ್ ಆಗ್ಬೋದು ಅಂತಕ್ಕಂಥದ್ದು ಉದಾಹರಣೆಗೆ ನಾನೇ ಇದ್ದೀನಿ. ಮತ್ತು ಇನ್ನೊಂದೇನಂತಂದರೆ, ಇಂಗ್ಲೀಷ್ ಮೀಡಿಯಮಲ್ಲಿ ನಾನು ಮೊದಲಿಂದನೂ ಕೂಡ ಹೇಳ್ತಾ ಬರ್ತಾ ಇದ್ದೆ. ಏನಂತಂದರೆ, ನೆಟ್ ಪರೀಕ್ಷೆಗೆ ಪ್ರಿಪೇರ್ ಆದರೆ KCET ಪರೀಕ್ಷೆಯನ್ನು ಪಾಸ್ ಆಗೋದು ಬಹಳ ಸುಲಭ. ಯಾಕಂತಂದರೆ ನೆಟ್ಟಲ್ಲಿರ್ತಕ್ಕಂಥ ಪ್ರಶ್ನೆಗಳು ಯಥಾವತ್ತಾಗಿ KCETಗೆ ಬಂದಿರತಕ್ಕಂಥ ಉದಾಹರಣೆಗಳನ್ನು ನಾವು ಗಮನಿಸ್ಬೋದು. ಅಲ್ಪ ಸ್ವಲ್ಪ ಚೇಂಜ್ ಆಗ್ಬೋದು. ಜೊತೆಗೆ ಏನಪ್ಪ ಅಂತಂದರೆ, ಇಂಗ್ಲೀಷಲ್ಲಿರ್ತಕ್ಕಂಥ ಪದಗಳು ನಾವು ಇಂಗ್ಲೀಷ್ ಈಸಿಯಾಗಿ ಗ್ರಾಸ್ ಮಾಡ್ಬೋದು. ಯಾಕಂತಂದರೆ ಕನ್ನಡದಲ್ಲಿ ಕೆಲವೊಂದು ಪದಗಳನ್ನು ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ. ಯಾಕಂತಂದರೆ ಆ ಪದಗಳು, ಉದಾಹರಣೆ ಪ್ರಥಮ ಪತ್ರಿಕೆಯಲ್ಲಿ ಹಲವಾರು ಪದಗಳು ಬರ್ತದವೆ, ನಾವು ನೋಡ್ಬೋದಾಗಿದೆ.
ಕೆಲವೊಂದು ಪದಗಳನ್ನು ಉದಾಹರಣೆ ಈಗ ನಾವು ಊಹಾತ್ಮಕವಾಗಿ ಮತ್ತು ಯಾವುದು ರಿಸರ್ಚ್ ಆಪ್ಟಿಟ್ಯೂಡಲ್ಲಿ ಬರ್ತಕ್ಕಂಥ ಪದಗಳಾಗಿರ್ಬೋದು, ಪ್ರಮೇಯ ಅಂತಕ್ಕಂಥದ್ದು ಆಗಿರ್ಬೋದು, ಅಥವಾ ಊಹೆಗಳ ಆಯ್ಕೆ, ಕೆಲವೊಂದು ಪದಗಳನ್ನು ನಾವು ಡೈರೆಕ್ಟಾಗಿ ಕನ್ನಡದಲ್ಲಿ ಗಮನಿಸೋಕ್ಕಾಗದೇ ಇದ್ದರೆ ಅದನ್ನು ಇಂಗ್ಲೀಷಲ್ಲಿ ಈಸಿಯಾಗಿ ಗ್ರಾಸ್ಪ್ ಮಾಡ್ಬೋದು. ಹಾಗಾಗಿ ಇಂಗ್ಲೀಷಲ್ಲಿ ಕ್ವೆಶ್ಚನ್ ಪೇಪರಲ್ಲಿ 2 ವರ್ಷನ್ ಇರೋದ್ರಿಂದ ನಾವು ಇಂಗ್ಲೀಷ್ನಲ್ಲಿ ನೋಡಿ ಕನ್ನಡನ ನೋಡಿ ಉತ್ತರ ಟಿಕ್ ಮಾಡೋದು ಬಹಳ ಅದು ನಮಗೆ ಒಂದು ಪ್ರಮುಖ ಮೆಥಡ್ ಅಂತ ಹೇಳ್ಬೋದಾಗಿದೆ. ಫಸ್ಟ್ ಇಂಗ್ಲೀಷ್ ವರ್ಷನನ್ನು ನೋಡಿ ಆಮೇಲೆ ಕನ್ನಡ ವರ್ಷನನ್ನು ನೋಡಿದಾಗ ನಮಗೆ ಈಸಿಯಾಗಿ ಅರ್ಥ ಮಾಡ್ಕೋಬೋದಾಗಿದೆ. ಆಮೇಲೆ ಇನ್ನೊಂದು ಹೇಳೋಕ್ಕಪ್ಪ ಅಂತಂದರೆ ಅದೊಂದು ಮೆಥಡ್ ಮಾಡಿ, ಜೊತೆಗೆ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಹೆಚ್ಚು ಸಾಲ್ವ್ ಮಾಡಬೇಕು. ಯಾಕಂತಂದರೆ ನೆಟ್ಟಲ್ಲಿ ಸುಮಾರು ಪ್ರತಿ ವರ್ಷವೂ 2 ಎಕ್ಸಾಮ್ ಆಗೋದ್ರಿಂದ ಸುಮಾರು 20ಕ್ಕೂ ಹೆಚ್ಚು ವರ್ಷಗಳ ರಿಸೋರ್ಸು ನೆಟ್ ಎಕ್ಸಾಮ್ದು ಇರುತ್ತೆ. ಕೆಸೆಟ್ದು ಸುಮಾರು ನಮಗೆ 2013ರಿಂದ ಸಿಕ್ಕರೆ ಇಲ್ಲಿವರೆಗೂ ಒಂದು 8-10 ವರ್ಷದ ಸಿಗ್ಬೋದು ನಮಗೆ. ಆದರೂ ಕೂಡ ಇವತ್ತು ನಾನು ಭಾಳ ಜನ ಶಿಕ್ಷಕರ ಮತ್ತು ಭಾಳ ಜನ ಆಕಾಂಕ್ಷಿತರ ಒತ್ತಾಯದ ಮೇರೆಗೆ ಹಳೆ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸ್ಲಿಕ್ಕೆ ಪ್ರಯತ್ನ ಪಟ್ಟೆ. ಅದರಲ್ಲಿ ಸಂಬಂಧಪಟ್ಟಂತೆ ಕೆಲವರು ಆಕಾಂಕ್ಷಿತ ಮಿತ್ರರಿಗೆ ನಾನು ಮೆಸೇಜ್ ಹಾಕಿದಾಗ ಯಾರ್ಯಾರಿಗೆ ಆಕಾಂಕ್ಷೆ ಇದೆ, ಯಾರ್ಯಾರಿಗೂ ಆಸಕ್ತಿ ಇರಿದಿರಿ ಅವರೆಲ್ಲ ಮೆಸೇಜ್ ಹಾಕಿ ಬೇಕಾದರೆ ತಗೊಳ್ಳಿ ಅಂತ ಹೇಳಿದ್ದೆ. ಅಂಥವ್ರು ಮೆಸೇಜ್ ಮಾಡಿ ತಗೊಂಡಿದ್ದಾರೆ, ಖರೀದಿ ಮಾಡ್ಕೊಂಡಿದ್ದಾರೆ. ಯಾಕಂತಂದರೆ ಅದಕ್ಕೆ ಸುಮಾರು ಶ್ರಮ ಹಾಕಿದ್ದೆ ನಾನು. ಯಾಕಂದರೆ ಅವೆಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ಪ್ರಿಂಟೌಟ್ ತಗೊಂಡು ಕೆಲಸ ಮಾಡೋದು, ಎಲ್ಲ ಉತ್ತರಗಳನ್ನು ಹುಡ್ಕೋದಾಗಿರ್ಬೋದು, ಪ್ರತಿಯೊಂದನ್ನು ಕೆಲಸವನ್ನು ಅದಕ್ಕೆ ನಾನು ಶ್ರಮ ಹಾಕಿ ಮಾಡಿದ್ದೇನೆ. ಜೊತೆಗೆ ನಾನು ಹೇಗೆ ಓದಿದ್ದೆ ಅಂತಕ್ಕಂಥ ಆಧಾರದ ಮೇಲೆ ಆಗಾಗ ನಾನು ಸಲಹೆಗಳನ್ನು ಕೊಡ್ತಾನೆ ಇರ್ತಿದ್ದೀನಿ ಸ್ನೇಹಿತರೆ. ಹಾಗಾಗಿ ಓಲ್ಡ್ ಪ್ರಶ್ನೆ ಪತ್ರಿಕೆಗಳನ್ನು ಸಾಲ್ವ್ ಮಾಡ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟು. ಅದರಲ್ಲೂ ಫಸ್ಟ್ ಪತ್ರಿಕೆಗೆ ಸಂಬಂಧಪಟ್ಟಂತೆ ಮತ್ತು 2ನೇ ಪತ್ರಿಕೆಗೆ ಸಂಬಂಧಪಟ್ಟಂತೆ ಯಾವುದೇ ವಿಷಯ ಆಗಿರ್ಬೋದು ನಿಮ್ಮದು ಮೇಜರು, ಅದಕ್ಕೆ ಸಂಬಂಧಪಟ್ಟಂತೆ ಹಳೆ ಪ್ರಶ್ನೆ ಪತ್ರಿಕೆಗಳನ್ನು ನೀವು ಸಾಲ್ವ್ ಮಾಡ್ಬೋದಾಗಿ ಸ್ನೇಹಿತರೆ. ಜೊತೆಗೆ ಏನಪ್ಪ ಅಂತಂದರೆ ಇನ್ನು ಕೆಲವರು ಅಭ್ಯರ್ಥಿಗಳು ಮತ್ತು ಆಕಾಂಕ್ಷಿತರ ಆಸೆ ಏನಿತ್ತು ಅಂತಂದರೆ ನೋಟ್ಸ್ ಕೇಳ್ತಾಯಿದ್ರು, ಯಾವ ರೀತಿಲಿ ಮಾಡಬೇಕು ಸರ್, ಯಾವ ರೀತಿ ಅಂತಂದರೆ ನಾನು ಸಲಹೆ ಕೊಟ್ಟಿದ್ದೀನಿ. ಬಟ್ ಇನ್ನು ಕೆಲವರು ಕೇವಲ 1 ತಿಂಗಳಲ್ಲಿ 2 ತಿಂಗಳಲ್ಲೇ ಓದಬೇಕಂತಂದರೆ ಫಾಸ್ಟಾಗಿ ಇಡೀ ಒಂದು ಬುಕ್ಸ್ಗಳನ್ನು ಓದೋಕ್ಕೆ ಸಾಧ್ಯನೇ ಇಲ್ಲ. ಸುಮಾರು ಕನಿಷ್ಠ ಯಾವುದೇ ಪರೀಕ್ಷೆಯಲ್ಲಿ ಸಿದ್ಧತೆ ಮಾಡಬೇಕಂದ್ರೆ ಅದಕ್ಕೆ ಕನಿಷ್ಠ 1 ವರ್ಷ ಅಥವಾ ಒಂದು 6-7 ತಿಂಗಳ ಕನಿಷ್ಠ ಪ್ರಯತ್ನ ಬೇಕಾಗುತ್ತೆ. ಪರೀಕ್ಷೆ ಬಂದಾಗ ಸಿದ್ಧತೆ ಮಾಡ್ತೀವಿ ಅಂತ ಅನ್ನೋರಿಗೆ ಬಹಳ ಅಪಾರವಾದ ಪರಿಶ್ರಮ ತಾವು ಹಾಕಬೇಕಾಗುತ್ತೆ. ಬಟ್ ಆದರೂ ಕೂಡ ಅಂಥವ್ರಿಗೆ ನಾನು ಉಪಯೋಗ ಆಗಲಿ ಅನ್ನೋ ಒಂದು ಭಾವನೆಯಿಂದ ಶಾರ್ಟ್ಕಟ್ಟಾಗಿ ನೀಟ್ ಒಂದು ಏನು ಪೇಪರ್ 1ಗೆ ಸಂಬಂಧಪಟ್ಟಂತೆ ನೋಟ್ಸ್ನ ಹೇಳಿದ್ದೆ, ನಾನು ರೆಡಿ ಮಾಡ್ತಾಯಿದ್ದೀನಿ, ಕೆಲವೇ ದಿನಗಳಲ್ಲಿ ಕೈ ಸೇರಲಿದೆ ಅಂತೇಳಿ. ಹಾಗಾಗಿ ಒಂದು 2-3 ಚಾಪ್ಟರ್ ಆಗಿದೆ ಸ್ನೇಹಿತರೆ. ಬಟ್ ಎಲ್ಲ ಪಾಠಗಳನ್ನು ನೋಟ್ಸ್ ರೆಡಿ ಮಾಡಿದ ಮೇಲೆ ನಾನು ಖಂಡಿತ ಅದನ್ನು ಬೇಕು ಯಾರ್ಯಾರಿಗೆ ಆಸಕ್ತಿ ಇದ್ದೀರ ಅಂಥವ್ರಿಗೆ ಹಾಕ್ತೀನಿ ಖಂಡಿತ. ಅದನ್ನು ಕೂಡ ನೀವು ಸದುಪಯೋಗ ಪಡಿಸ್ಕೋಬೋದು. ಜೊತೆಗೆ ಮತ್ತು ಯಾವುದೇ ಸಂದರ್ಭದಲ್ಲೂ ಕೂಡ ತಾವು ಕರೆ ಮಾಡ್ಬೋದು, ಫ್ರೀ ಗೈಡೆನ್ಸ್ ಇರುತ್ತೆ. ಅಂಥವ್ರಿಗೆ ಫ್ರೀ ಗೈಡೆನ್ಸ್ ಇರುತ್ತೆ. ಯಾವುದೇ ಸಮಯದಲ್ಲೂ ತಾವು ಕಾಲ್ ಮಾಡಿ ಪ್ರಶ್ನೆ ಪತ್ರಿಕೆ 1ಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳನ್ನು ಕೇಳ್ಬೋದು ಮತ್ತು ಯಾವ ರೀತಿಯಲ್ಲಿ ಓದ್ಬೋದು ಅಂತಕ್ಕಂಥ ವಿಚಾರಗಳನ್ನು ಕೇಳ್ಬೋದು. ಜೊತೆಗೆ ಕನ್ನಡಕ್ಕೆ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾನು ಆಗಾಗ ಹೇಳ್ತಾ ಇದ್ದೇನೆ. ಜೊತೆಗೆ ಯಾವ ರೀತಿಯಲ್ಲಿ ಓದಬೇಕು ಅಂತಕ್ಕಂಥದ್ದು ಕೆಲವು 1-2 ಪ್ರಶ್ನೆ ಪತ್ರಿಕೆಗಳನ್ನು ಒಂದು ಅವಲೋಕನ ಮಾಡೋದ್ರ ಮುಖಾಂತರ ಸ್ನೇಹಿತರೆ ತಮಗೆ ತೋರಿಸ್ತಾ ಇದ್ದೇನೆ. ನಾನು ಉತ್ತೀರ್ಣ ಆಗಿದ್ದು 2023ರಲ್ಲಿ ಜನವರಿ ತಿಂಗಳಲ್ಲಿ ನಡೆದಂಥ ಕೆಸೆಟ್ ಪರೀಕ್ಷೆಯಲ್ಲಿ ಉತ್ತೀರ್ಣನಾಗಿದ್ದು, ಮತ್ತು ಅದಕ್ಕಿಂತ ಹಿಂದೆ ಡಿಸೆಂಬರಲ್ಲೇ ನಡೆದಿರ್ತಕ್ಕಂಥ ನೆಟ್ ಪರೀಕ್ಷೆಯಲ್ಲೂ ಕೂಡ ಉತ್ತೀರ್ಣನಾಗಿದ್ದೆ. ಅವನ ಮಾರ್ಕ್ಸ್ ಕಾರ್ಡ್ಗಳನ್ನು ನೋಡಿಕೊಂಡು ನಂತರ ನಾವು ಕ್ವಶನ್ ಪೇಪರ್ನ 1-2 ಕ್ವಶನ್ ಪೇಪರ್ನ ಅನಲೈಸ್ ಮಾಡ್ತಾಯಿದ್ದೀನಿ, ಯಾವ ರೀತಿಯಲ್ಲಿ ಓದಬೇಕು ಅಂತಕ್ಕಂಥದ್ದು. ಜೊತೆಗೆ ಎಲ್ಲ ಪ್ರಶ್ನೆ ಪತ್ರಿಕೆಗಳು ಕೂಡ ನಾನು ಯಾಕಂತಂದರೆ ನೀವು ಮತ್ತು ಕ್ವಶನ್ ಪೇಪರ್ನ ಕೆಲವೊಂದು ಕಡೆ ಸಿಗ್ತವೆ ಇಲ್ಲ, ಮತ್ತು ಕೆಲವು ಕೀ ಆನ್ಸರ್ಗಳನ್ನು ನೋಡ್ಕೊಳ್ತಾ ಓದ್ತಾ ಸ್ವಲ್ಪ ಭಾಳ ಶ್ರಮ ಹಾಕಬೇಕಾಗುತ್ತೆ. ನಿಮಗೆ ಸಮಯ ಕಡಿಮೆ ಇರೋದ್ರಿಂದ ಆ ಶ್ರಮವಾದ ಸಮಯವನ್ನು ತಮಗೆ ಉಳಿಸ್ಬೇಕನ್ನೋ ಉದ್ದೇಶದಿಂದ ನಾನೇ ಆ ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ಸುಮಾರು 8-10 ವರ್ಷಗಳ ಪ್ರಶ್ನೆ ಪತ್ರಿಕೆಗಳನ್ನು ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟ್ ತಕ್ಕೊಂಡು ಅವುಗಳನ್ನು ಟಿಕ್ ಮಾಡಿ ನೇರ ನನ್ನದೇ ಅಂತ ಮಾದರಿಯಲ್ಲಿ ಮಾರ್ಕ್ಡ್ ಮಾಡಿ ಆನ್ಸರನ್ನು ಈಸಿಯಾಗಿ ಓದೋಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದೀನಿ ಸ್ನೇಹಿತರೆ. ಯಾರೆಲ್ಲ ಬೇಕು ಅವ್ರಿಗೆ ಈ ಸ್ಕ್ರೀನಲ್ಲಿ ಕಾಣ್ತಕ್ಕಂಥ ನಂಬರ್ಗೆ ನೀವು ಫೋನ್ ಮಾಡಿ ಅಥವಾ ಮೆಸೇಜ್ ಮಾಡಿ ಅಥವಾ ವಾಟ್ಸಪ್ ಮಾಡಿ ಕೇಳಿದರೆ ಖಂಡಿತ ವಾಟ್ಸಪ್ ಮಾಡೋದ್ರ ಮುಖಾಂತರ ಅವರಿಗೆ ನನ್ನ PDF ಹಾಕ್ತೀನಿ. ಭಾಳ ಕಡಿಮೆ ಚಾರ್ಜನ್ನು ಇಟ್ಟಿದ್ದೀನಿ ಸ್ನೇಹಿತರೆ, ಅದನ್ನು ನೀವು ಸದುಪಯೋಗ ಪಡಿಸ್ಕೊಳ್ಬೋದು. ಜೊತೆಗೆ ಈಗ ನನ್ನ ಮಾರ್ಕ್ಸ್ ಕಾರ್ಡ್ಗಳನ್ನು ನೋಡ್ಕೊಂಬರೋಣ, ಒಂದು ಇನ್ಸ್ಪಿರೇಷನ್ ಆಗ್ಬೋದು ನಿಮಗೂ ಕೂಡ ಅಂತ. ಇದು ನನ್ನ
ನೆಟ್ಟು ಸರ್ಟಿಫಿಕೇಟ್ ಸ್ನೇಹಿತರೆ ಉತ್ತೀರ್ಣರಾಗಿರ್ತಕ್ಕಂಥದ್ದು ಯಾವಾಗಪ್ಪ ಅಂದರೆ ಡಿಸೆಂಬರ್ 12ನೇ ತಾರೀಕು 2023ರಲ್ಲಿ ಒಂದು ಪರೀಕ್ಷೆ ಆಗಿದ್ದಿರ್ತಕ್ಕಂಥದ್ದು. ಡಿಸೆಂಬರಲ್ಲಿ ನಾನು ಎಲಿಜಿಬಲ್ ಆಗಿರ್ತಕ್ಕಂಥದ್ದು ಸರ್ಟಿಫಿಕೇಟು, ಮತ್ತು ಅದು ಫಲಿತಾಂಶ ಜನವರಿ 17ನೇ ತಾರೀಕು ಬಂದಿತ್ತು. ಇದು ನನ್ನ ಕೆಸೆಟ್ ಸರ್ಟಿಫಿಕೇಟು. ಯಾಕಂತಂದರೆ ಇದೇ ನಾನು ದೊಡ್ಡ ಪದವಿ, ನಾನು ಎಲ್ಲ ಯಾರೂ ಮಾಡದೇ ಇರತಕ್ಕಂಥ ನಾನೇನು ಮಾಡಿದ್ದೀನಿ ಅಂತಲ್ಲ, ಜಸ್ಟ್ ಒಂದು ಅಭ್ಯರ್ಥಿಗಳಿಗೆ ಒಂದು ಇನ್ಸ್ಪಿರೇಷನ್, ನಾನು ಕೂಡ ಮಾಡ್ಬೋದು ಅಂತಕ್ಕಂಥದ್ದು ತಾವು ಭಾವಿಸ್ಬೋದಾಗಿದೆ. ನಿಮ್ಮನ್ನು ಕೂಡ ಕೆಚ್ಚು ಆ ಛಲ ಬರಲಿ ಅನ್ನೋ ಉದ್ದೇಶಕ್ಕೋಸ್ಕರ ಮಾರ್ಕ್ಸ್ ಕಾರ್ಡ್ ತೋರಿಸ್ತಾ ಇರ್ತೀನಿ ಆಗಾಗ. ಜೊತೆಗೆ ಇದು ನನ್ನ ಕೆಸೆಟ್ ಮಾರ್ಕ್ಸ್ ಕಾರ್ಡು. ಇದು 2024 ಜನವರಿಯಲ್ಲಿ ಉತ್ತೀರ್ಣನಾಗಿರ್ತಕ್ಕಂಥದ್ದು ಪರೀಕ್ಷೆದು ಸ್ನೇಹಿತರೆ. ತಾವೆಲ್ಲ ಇಲ್ಲಿ ಗಮನಿಸ್ತಾ ಇದ್ದೀರಾ. 27 ಮೇಗೆ ಇದು ರಿಸಲ್ಟ್ ಬಂತು, ಮೇ ತಿಂಗಳಲ್ಲಿ. ಇದು ಕೆಸೆಟ್ ಮಾರ್ಕ್ಸ್ ಕಾರ್ಡು. ಹಾಗೆಯೇ ಇನ್ನೂ ಒಂದು ನಾನು ಉತ್ತೀರ್ಣನಾಗಿರ್ತಕ್ಕಂಥದ್ದು TET ಮಾರ್ಕ್ಸ್ ಕಾರ್ಡು. TET ಇದು ಇತ್ತೀಚೆಗೆ ಭಾಳ ಪ್ರಚಲಿತದಲ್ಲಿ, ಭಾಳ TET ಬಗ್ಗೆ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕ, ನಾನು ಕೂಡ ಪ್ರಾಥಮಿಕ ಶಾಲಾ ಶಿಕ್ಷಕನಾಗಿರೋದ್ರಿಂದ ನಮ್ಮೆಲ್ಲರಿಗೂ ಏನು TETನ ಕಡ್ಡಾಯ ಮಾಡಿರ್ತಕ್ಕಂಥದ್ದು ಮತ್ತು TETನ ಉತ್ತೀರ್ಣನಾಗಲೇಬೇಕಂತಕ್ಕಂಥದ್ದು ಸುಪ್ರೀಂ ಕೋರ್ಟ್ ಆದೇಶದ ಅನ್ವಯ ಇತ್ತೀಚೆಗೆ TET ಬಗ್ಗೆ ಬಹಳ ಚರ್ಚೆ ಆಗ್ತಕ್ಕಂಥದ್ದು ಸರ್ಕಾರ ಹಂತದಲ್ಲಿ ನಾವು ಗಮನಿಸ್ತಾ ಇದ್ದೀವಿ ಸ್ನೇಹಿತರೆ. ಬಟ್ ಇದು ನನ್ನ TET ಮಾರ್ಕ್ಸ್ ಕಾರ್ಡು. ನಾನು ಇವತ್ತು 2025 ಇವಾಗ ನಡೀತಿರೋದು. 2015 ಸೆಪ್ಟೆಂಬರ್ ತಿಂಗಳಲ್ಲಿ ಉತ್ತೀರ್ಣನಾಗಿರ್ತಕ್ಕಂಥದ್ದು. ಆವಾಗ ನಾನು ಗಳಿಸಿರ್ತಕ್ಕಂಥದ್ದು ಅಂಕ 150ಕ್ಕೆ 111 ಅಂಕ ಸ್ನೇಹಿತರೆ. ಕಾಣ್ತಾ ಇದೆಯಲ್ಲ, 150ಕ್ಕೆ 111 ಅಂಕ ಗಳಿಸಿದ್ದೆ. ಇದು ಷರತ್ತು ಮೊದಲೆಲ್ಲ 7 ವರ್ಷಕ್ಕಿತ್ತು, ಇವಾಗ ಜೀವಿತಾವಧಿಯವರೆಗೂ ಕೂಡ ಇದು ಮಾನ್ಯವಾಗಿದೆ ಅಂತಕ್ಕಂಥದ್ದು ಷರತ್ತಲ್ಲಿ ನಾವು ಗಮನಿಸಿದ್ದೇವೆ. ಒಟ್ಟಾರೆಯಾಗಿ ತೋರಿಸ್ತಕ್ಕಂಥ ಉದ್ದೇಶ ಏನಪ್ಪ ಅಂತಂದರೆ, ಹಲವರೇ ಆದರೂ ಬಿಗಿನರ್ಸ್ಗರಿಗೆ ಕೂಡ ಏನು ಈಗಾಗಲೇ ಮೊದಲಿಂದನೂ ಕೂಡ ಸಿದ್ಧತೆಯಲ್ಲಿ ಇರ್ತಕ್ಕಂಥವ್ರಿಗೆ ಇದು ಹೊಸದೇನಲ್ಲ. ಬಟ್ ಅಟೆಂಪ್ಟ್ಗಳನ್ನು ಮಾಡಿರ್ತಾರೆ, 1-2 ಮಾರ್ಕ್ಸಲ್ಲಿ ಹೋಗಿರುತ್ತೆ, ಅಂಥವ್ರು ಕೂಡ ನೀವು ಕೂಡ ಪರಿಶ್ರಮ ಪಟ್ಟರೆ ಆಗ್ತೀರಾ. ಹೊಸಬರಿಗೆ, ಬಿಗಿನರ್ಸ್ಗಳಿಗೆ ಇವೆಲ್ಲ ಅವಶ್ಯಕತೆ ಇರುತ್ತೆ ಅಂತಕ್ಕಂಥದ್ದು ಹೇಳ್ತಾ, ಮತ್ತು ಕೆಲವೊಂದು ವಿಚಾರಗಳನ್ನು ಹಂಚ್ಕೋಬೇಕು ನಾನು. ಏನಂತಂದರೆ, ಇಲ್ಲಿ ನಾನು ಸ್ನೇಹಿತರೆ ನಿಮಗೆ ತೋರಿಸ್ತಾ ಇರ್ತಕ್ಕಂಥದ್ದು 2023ರಲ್ಲಿ ಆಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಕೆಸೆಟ್ ಬಗ್ಗೆ ನಾನು ಚರ್ಚೆ ಮಾಡ್ತಕ್ಕಂಥದ್ದು ಇಲ್ಲಿ ಗಮನಿಸ್ತಿದ್ದೀರಿ. ಇದು ಇಂಗ್ಲೀಷಲ್ಲಿ ಇರುತ್ತೆ, ಜೊತೆಗೆ ಕನ್ನಡದಲ್ಲೂ ಪ್ರೊವೈಡ್ ಆಗಿರುತ್ತೆ. ಎರಡೂ ಉತ್ತರಗಳನ್ನು ನಾನು ಹಾಕಿರ್ತಕ್ಕಂಥದ್ದು PDF ಯಾರ್ಯಾರು ಕೇಳಿದ್ರಲ್ಲ ಅವರಿಗೆಲ್ಲ ಹಾಕಿದ್ದೆ ನಾನು, ನೀವು ಗಮನಿಸಿರ್ಬೋದು. ಭಾಳ ಸುಲಭವಾಗಿ ಅಂತೇಳಿ, ಭಾಳ ಈಸಿ ಅಂತಕ್ಕಂಥದ್ದು ಕೆಲವರು ಭಾವಿಸ್ತಾ ಇದ್ದಾರೆ. ಬಟ್ ಎಷ್ಟೊಂದು ಪರಿಶ್ರಮ ಇದೆ ಅಂತಕ್ಕಂಥದ್ದು ಅದ್ರ ಮಾಡಿದವ್ರಿಗೆ ಗೊತ್ತಿರುತ್ತೆ. ಈಗ ನಾವು ಪ್ರಶ್ನೆಗಳು ಎರಡೂ ಮಾದರಿಯಲ್ಲಿ ಇರೋದ್ರಿಂದ ಈಗ ಕೆಲವೊಂದು ಪದಗಳನ್ನು ನಾವು ಇಲ್ಲಿ ನೋಡ್ತೀನಿ. ಒಂದೇದು ಓದ್ತೀನಿ ಪ್ರಶ್ನೆ. ಒಂದೇದು ಏನು ಹೇಳಿದರೆ, ಈ ಕೆಳಗಿನವುಗಳಿಂದ ಪರಿಣಾಮಕಾರಿ ಬೋಧನೆಗೆ ಮುಖ್ಯವಾದ ಶಿಷ್ಯ ಕಲಿಕೆಯ 3 ಮುಖ್ಯ ಅಂಶಗಳನ್ನು ಸಂಯೋಜನೆಯನ್ನು ಗುರುತಿಸಿ ಸರಿಯಾದ ಕೋಡನ್ನು ಆಯ್ಕೆ ಮಾಡಿ ಅಂತ ಹೇಳಿದ್ದಾರೆ. ಆವಾಗ ಇಲ್ಲೇನಾಗುತ್ತೆ, ಶಿಷ್ಯ ಕಲಿಕೆ, ಅದರಲ್ಲಿ ಇಂಗ್ಲೀಷಲ್ಲಿ ಓದೋಣ ಯಾವ ರೀತಿ ಇರುತ್ತೆ ಅಂತೇಳಿ. ಐಡೆಂಟಿಫೈ ದ ಕಾಂಬಿನೇಷನ್ ಆಫ್ ದ 3 ಮೇನ್ ಆಸ್ಪೆಕ್ಟ್ ಆಫ್ ಪೀಪಲ್ ಲರ್ನಿಂಗ್ ವಿಚ್ ಆರ್ ದ ಇಂಪಾರ್ಟೆಂಟ್ ಫಾರ್ ಎಫೆಕ್ಟಿವ್ ಲರ್ನಿಂಗ್ ಫ್ರಮ್ ದ ಫಾಲೋಯಿಂಗ್, ಸೆಲೆಕ್ಟ್ ಕರೆಕ್ಟ್ ಒನ್ ಅಂತ ಹೇಳಿ. ಪೀಪಲ್ ಅಟೆಂಡ್ ಟು ದ ಲರ್ನಿಂಗ್ ಎಕ್ಸ್ಪೀರಿಯನ್ಸಸ್. ಈ ಎರಡೂ ನೋಡಿದಾಗ ಏನಾಗುತ್ತಪ್ಪ ಅಂತಂದರೆ, ಕೆಲವೊಂದು ಪದಗಳು ಕನ್ನಡದಲ್ಲಿ ನಾವು ನೇರವಾಗಿ ಗ್ರಾಸ್ಪ್ ಮಾಡೋಕ್ಕಾಗಲ್ಲ. ಅಂಥ ಪದಗಳು ಈಸಿಯಾಗಿ ಇಂಗ್ಲೀಷಲ್ಲಿ ಅರ್ಥ ಆಗ್ಬೋದು. ಕೆಲವರಿಗೆ ಕನ್ನಡದಲ್ಲಿ ಭಾಳ ಈಸಿ ಆಗ್ಬೋದು, ಕೆಲವರಿಗೆ ಇಂಗ್ಲೀಷ್ ಕಷ್ಟ ಆಗ್ಬೋದು. ಆಗ ಎರಡನ್ನೂ ಯಾರಿಗೆ ಯಾವ ವಿಷಯದಲ್ಲಿ ಹಿಡಿತಿರುತ್ತೋ ಅದನ್ನು ನೀವು ಬಳಸ್ಕೊಂಡ್ರೆ ಕನ್ನಡ ಖಂಡಿತ ಪೇಪರನ್ನು ಪಾಸ್ ಆಗ್ಬೋದಾಗಿದೆ. ಮತ್ತು ಇನ್ನೊಂದು ಪೇಪರ್ 1 ಭಾಳ ಇಂಪಾರ್ಟೆಂಟ್ ಸಬ್ಜೆಕ್ಟು. ಯಾಕಂತಂದರೆ ಕನಿಷ್ಠ ನನ್ನ ಪ್ರಕಾರ ಪೇಪರ್ 1ನಲ್ಲಿ 26, 27 ಬೇಡ 30ಕ್ಕೂ ಹೆಚ್ಚು ಅಂಕ ಗಳಿಸಿದರೆ 30ಕ್ಕೂ ಹೆಚ್ಚು ಪ್ರಶ್ನೆಗಳು ರೈಟ್ ಆದರೆ ಬಹಳ ಉತ್ತಮ. ಅದು ಆಗಲಿಲ್ಲ ಕಷ್ಟ, ಯಾಕಂದರೆ ಭಾಳ ಹಾರ್ಡ್ ಇರುತ್ತೆ ಪೇಪರು. ಅದಾಗಲ್ಲಪ್ಪ ಅಂದರೆ ಕನಿಷ್ಠ 25ರಿಂದ 26, 27 ಆದರೂ ರೈಟ್ ಆದರೆ ನಿಮಗೆ ಬಹಳ ಸುಲಭವಾಗಿ ಕೆಸೆಟ್ಟನ್ನು ತಿರುಗಾಡೋಕ್ಕೆ ಸಹಾಯಕ ಆಗುತ್ತೆ. ಇನ್ನು ಉಳಿದಿರ್ತಕ್ಕಂಥದ್ದು ನಿಮ್ಮ ಮೇಜರ್ ಸಬ್ಜೆಕ್ಟಲ್ಲಿ 200 ಮಾರ್ಕ್ಸಿಗೆ ಕನಿಷ್ಠ 100 ತೆಗೆದ್ರೂ ಕೂಡ ಅಲ್ಲಿ ಮತ್ತೆ ನಾವು ಸಾಕಷ್ಟು ಅಂಕಗಳನ್ನು ಗಳಿಸ್ಬೋದಾಗಿದೆ ಸ್ನೇಹಿತರೆ. 100 ಅಂಕಲ್ಲಿ ಕನಿಷ್ಠ ಒಂದು 60ರಿಂದ ಬೇಡ ಒಂದು 50ರಿಂದ 60 ರೈಟ್ ಆದರೂ ಕೂಡ ನಿಮಗೆ 6-7-12, 60 ರೈಟ್ ಆದರೆ 6-7-12 ಅಂತಂದರೆ 120 ಪ್ಲಸ್ ಇಲ್ಲೊಂದು 25 ರೈಟ್ ಆದರೆ ಇಲ್ಲೊಂದು 25-50 ಆಗುತ್ತೆ. ಹೆಚ್ಚು ಕಡಿಮೆ ನೀವು 180, 100, 200 ಅಂಕಗಳನ್ನು ಕೂಡ 120 ಪ್ಲಸ್ ಒಂದು 50, 170 ಅಂಕ ಕೂಡ ಗಳಿಸಲಿಕ್ಕೆ ಸಹಾಯಕ ಆಗ್ಬೋದು. ಹಾಗಾಗಿ ಫಸ್ಟ್ ಪೇಪರನ್ನು ಭಾಳ ಕಾನ್ಸಂಟ್ರೇಷನ್ ಮಾಡಿ, ಜೊತೆಗೆ 2ನೇ ಪತ್ರಿಕೆನೂ ಕೂಡ ನೀವು ಬಿಡಬೇಡಿ. ಕನಿಷ್ಠ ಇಲ್ಲಿ ಫಸ್ಟ್ ಪೇಪರಲ್ಲಿ ಕನಿಷ್ಠ 25ರಿಂದ 26 ಬೇಡ 30ರವರೆಗೂ ರೈಟ್ ಮಾಡೋಕ್ಕೆ ಗುರಿ ಇಟ್ಕೊಂಡ್ರೆ
ನೀವು ಎರಡನೇ ಪತ್ರಿಕೆಯಲ್ಲಿ ಆಲ್ಮೋಸ್ಟ್ ಹೋಲ್ಡ್ ಇರುತ್ತೆ, ಅದರಲ್ಲಿ ಹೆಚ್ಚು ಅಂಕಗಳನ್ನ ಗಳಿಸಲಿಕ್ಕೆ ಪ್ರಯತ್ನ ಪಡ್ಬೋದಾಗಿದೆ ನೀವು. ನಾನು ಹೇಳಲಿಕ್ಕೆ ಹೊರಟಿದ್ದೇನಪ್ಪ ಅಂದರೆ ಪೇಪರ್ ಒಂದಲ್ಲಿ ಇಂಗ್ಲೀಷು ಇರುತ್ತೆ, ಕನ್ನಡನೂ ಇರುತ್ತೆ, ಎರಡನ್ನೂ ನೋಡಿಕೊಂಡು ಸರಿಯಾಗಿ ಉತ್ತರವನ್ನು ಟಿಕ್ ಮಾಡಿ. ಮತ್ತು ಇನ್ನೊಂದು ಏನಂತಂದರೆ ಎಲ್ಲ ಒಮ್ಮೆಗೆ ನಾವು ಗೊತ್ತಿದೆ ಅಂತಕ್ಕಂಥದ್ದು ಎಲ್ಲವೂ ಅನಿಸುತ್ತೆ ಉತ್ತರ, ಬಟ್ ಹಂಗೆ ಟಿಕ್ ಮಾಡ್ಕೋತಾ ಹೋಗಬೇಡಿ. ಫಸ್ಟ್ ನೋಡಿದಾಗ ಏನಪ್ಪ ಅಂದರೆ ಎಲಿಮಿನೇಷನ್ ಮೆಥಡ್ ಯೂಸ್ ಮಾಡಿ. ಎಲಿಮಿನೇಷನ್ ಮೆಥಡ್ ಅಂತಂದರೆ ಯಾವುದು ಇದರಲ್ಲಿ ಉತ್ತರ ಆಗಲ್ಲ ಅಂತಕ್ಕಂಥದ್ದನ್ನು ಫಸ್ಟು ಒಂದು ಮಾರ್ಕ್ಸಲ್ಲಿ ಒಂದು ಪೆನ್ಸಿಲಲ್ಲಿ ಅಥವಾ ಏನಾದರೂ ಒಂದು ಸ್ವಲ್ಪ ಟಿಕ್ ಮಾಡ್ಕೊಳ್ಳಿ. ಆಮೇಲೆ 50-50 ಮಾಡ್ಕೊಳ್ಳಿ. ಎಲಿಮಿನೇಷನ್ ಮೆಥಡ್ ಮಾಡಿ ತೆಗೆದು ಫುಲ್ 100% ಅಲ್ಲ ಅನ್ನೋ ತೆಗೀರಿ. ಆಮೇಲೆ 50-50 ಮಾಡ್ಕೊಂಬರ್ರಿ. ಲಾಸ್ಟ್ಗೆ ಸರಿಯಾಗಿರ್ತಕ್ಕಂಥ ಉತ್ತರ ಇದಾಗ್ಬೋದು ಅಂತಕ್ಕಂಥದ್ದು ಗೆಸ್ ಮಾಡಿ, ಅಥವಾ ನೀವು ಉತ್ತರನ ಕಂಡ್ಕೊಂಡ ಮೇಲೆ ಟಿಕ್ ಮಾಡಬೇಕು. ಆಮೇಲೆ OMRಗೆ ಎಂಟ್ರಿ ಮಾಡಬೇಕು ಅಂತಕ್ಕಂಥದ್ದು ಕೇಸ್ ಇರುತ್ತೆ. ಇನ್ನೊಂದು ಏನಪ್ಪ ಅಂದರೆ CBT ಮಾಡ್ರು UGC ನೆಟ್ಟಲ್ಲಿರುತ್ತೆ. ಇಲ್ಲಿ ಮ್ಯಾನ್ಯುವಲ್ ಇರೋದ್ರಿಂದ ಇಲ್ಲಿ OMRಗೆ ತುಂಬತಕ್ಕಂಥದ್ದು. ಮತ್ತು ಇನ್ನೊಂದು ಏನಂದರೆ ನಾವು ಅಬ್ಸರ್ವ್ ಮಾಡೋದು ಪ್ರತಿ ಚಾಪ್ಟರ್ಗೆ ಅನುಗುಣವಾಗಿ ಪ್ರಶ್ನೆ ಪತ್ರಿಕೆಗಳನ್ನು ಕೊಟ್ಟಿರ್ತೀವಿ. ಯಾರು ಭಾಳ ಜನ ಅಬ್ಸರ್ವ್ ಮಾಡ್ತಾರೋ ಇಲ್ಲ ಗೊತ್ತಿಲ್ಲ. ಇಲ್ಲಿ ನೋಡಿ, ಫಸ್ಟ್ ಭಾಗನೇ ಇಲ್ಲಿ ಫಸ್ಟ್ ಚಾಪ್ಟರ್ಗೆ ಸಂಬಂಧಪಟ್ಟಂತೆ ಕೇಳ್ತಿರ್ತಕ್ಕಂಥ ಟೀಚಿಂಗ್ ಆಪ್ಟಿಟ್ಯೂಡ್ ಬಗ್ಗೆ ಫಸ್ಟ್ ಪಾಠದ ಬಗ್ಗೆನೇ ಒಂದು 4-5 ಕ್ವಶನ್ ಬಂದಿದ್ದಾವೆ. ಜೊತೆಗೆ ರಿಸರ್ಚ್ ಆಪ್ಟಿಟ್ಯೂಡ್ ಬಗ್ಗೆನೂ ಪ್ರಶ್ನೆ ಬಂದಿದ್ದಾವೆ. ಕಂಟಿನ್ಯೂ ಆಲ್ಮೋಸ್ಟ್ ಕೇಳಿದ್ರೆ 2023ರಲ್ಲಿ ಕಂಟಿನ್ಯೂ ಸೀರಿಯಲ್ ವೈಸ್ ಕೇಳಿದ್ದಾವೆ. ನೆಕ್ಸ್ಟು ಕಂಪ್ರೆನ್ಷನ್, ಇದು 3ನೇ ಚಾಪ್ಟರ್ ನಾವು ಓದ್ತೀವಲ್ಲ, 3ನೇ ಚಾಪ್ಟರ್. ರಿಸರ್ಚ್ ಆಪ್ಟಿಟ್ಯೂಡು 2ನೇ ಪಾಠ ಓದ್ತೀವಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ 5 ಪ್ರಶ್ನೆ. ಮತ್ತು ಕಮ್ಯುನಿಕೇಷನ್ಗೆ 4ನೇ ಚಾಪ್ಟರ್ ಇದೆಯಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಒಂದು 5 ಪ್ರಶ್ನೆ. ಆಮೇಲೆ ಮ್ಯಾಥಮೆಟಿಕಲ್ ರೀಸನಿಂಗ್ ಆ್ಯಂಡ್ ಆಪ್ಟಿಟ್ಯೂಡ್ 5ನೇ ಚಾಪ್ಟ್ರು. ಹೀಗೆ ಎಲ್ಲ 10 ಚಾಪ್ಟರ್ನ ಕವರ್ ಮಾಡಿ ಪ್ರಶ್ನೆಗಳು ಬಂದಿರತಕ್ಕಂಥದ್ದು ಗಮನಿಸ್ತಾ ಸ್ನೇಹಿತರೆ. ಹಾಗಾಗಿ ಭಾಳ ತಾವು ಮುತುವರ್ಜಿಯಿಂದ ಪ್ರಶ್ನೆಗಳನ್ನು ಓದಬೇಕು, ಚೆನ್ನಾಗಿ ಓದಬೇಕು. ಭಾಳ ಟೈಮ್ ಇರೋದಿಲ್ಲ. ನೀವು ಆದಷ್ಟು ಮಟ್ಟಿಗೆ ಬೇಗನೆ ಈ ಎಲ್ಲ ಪ್ರಶ್ನೆಗಳನ್ನು ಸಾಲ್ವ್ ಮಾಡ್ತಕ್ಕಂಥದ್ದು ಭಾಳ ಮುಖ್ಯವಾಗುತ್ತೆ. ಯಾಕಂದರೆ ಇರೋದು 1 ಅವರ್. 1 ಅವರಲ್ಲಿ 50 ಪ್ರಶ್ನೆಗಳನ್ನು ಬಿಡಿಸ್ಬೇಕಾಗುತ್ತೆ. ಯಾಕಂತಂದರೆ 1 ನಿಮಿಷವೂ ಬರೋಲ್ಲ. ಒಂದು ಪ್ರಶ್ನೆ 60 ಪ್ರಶ್ನೆ ಇದ್ದರೂ 60 ಸೆಕೆಂಡ್ ಇದ್ರೂ ಕೂಡ 60 ನಿಮಿಷ ಇದ್ದರೂ ಕೂಡ ಒಂದು ಪ್ರಶ್ನೆ 1 ನಿಮಿಷವೂ ಬರೋಲ್ಲ. ನೀವು ಅಷ್ಟು ಅಕ್ಯುರೇಟಾಗಿ ಫಾಸ್ಟಾಗಿ ಓದಿದಾಗ ಮಾತ್ರ ಇದನ್ನು ಸಾಲ್ವ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಆದಷ್ಟು ಹೆಚ್ಚು ಹಳೆ ಪ್ರಶ್ನೆ ಪತ್ರಿಕೆಗಳನ್ನ ಸಾಲ್ವ್ ಮಾಡಿ ಅಂತಕ್ಕಂಥದ್ದು ಹೇಳಿ. ಹಾಗಾಗಿ ನಾನು ಹಳೆ ಪ್ರಶ್ನೆ ಪತ್ರಿಕೆಗಳನ್ನ ಓದಲಿ ಅಂತೇಳಿ, ಯಾರೆಲ್ಲ ಇನ್ನೂ ಸಿಲೆಬಸ್ ಕವರ್ ಮಾಡೋಕ್ಕಾಗದೇ ಇದ್ದರೆ ಈ ಪ್ರಶ್ನೆ ಪತ್ರಿಕೆಗಳನ್ನ ಅನುಕೂಲ ಮಾಡ್ಕೊಳ್ಳಿ ಅಂತೇಳಿ ಉದ್ದೇಶಕ್ಕೆ ನಾನು ಆಗಲೇ ಹಳೆಯ ಪ್ರಶ್ನೆ ಪತ್ರಿಕೆಗಳು ಕನ್ನಡದ್ದು ಸುಮಾರು 8-10 ವರ್ಷಗಳದ್ದು ಮಾಡಿದ್ದೀನಿ. ಜೊತೆಗೆ ಪೇಪರ್ 1 ಕೂಡ 10 ವರ್ಷಗಳದ್ದು ಪೇಪರ್ ಮಾಡಿದ್ದೀನಿ. ಯಾರಿಗೆಲ್ಲ ಬೇಕು ನನಗೆ ಕರೆ ಮಾಡ್ಬೋದು. ನನ್ನ ಯೂಟ್ಯೂಬಲ್ಲಿ ಚಾನಲಲ್ಲಿ ಕೂಡ ನನ್ನ ನಂಬರ್ ಸೇವ್ ಇದೆ, ಡಿಸ್ಕ್ರಿಪ್ಷನಲ್ಲಿ ನೋಡ್ಬೋದು. ಜೊತೆಗೆ ನನ್ನ ನಂಬರು ಕೂಡ ಇರೋದ್ರಿಂದ, ಮತ್ತು ಅದೇ ರೀತಿ ಕನ್ನಡ ಪ್ರಶ್ನೆ ಪತ್ರಿಕೆನೂ ಕೂಡ ಮಾಡಿದ್ದೇನೆ. ನೋಡಿ, 2023ರಲ್ಲಿ ನಾನು ತೆಗೆದುಕೊಂಡಂಥ ಒಂದು ಪ್ರಶ್ನೆ ಪತ್ರಿಕೆ ಬಗ್ಗೆ ಈಗ ವಿಶ್ಲೇಷಣೆ ಮಾಡೋಣ. ಇದು ಕೂಡ ಬಹಳ ಲೆಂತಿಯಾದಂಥ ವಿಷಯ ಇರುತ್ತೆ ಸ್ನೇಹಿತರೆ. ಎಲ್ಲ ಸುಮಾರು 10ರಿಂದ 12 ಚಾಪ್ಟರ್ ಇರುತ್ತೆ. ಭಾಳ ಸಿಲೆಬಸ್ ದೊಡ್ಡದಾಗಿರೋದ್ರಿಂದ ಕನ್ನಡದಲ್ಲಿ ಎಲ್ಲಿ ಕೇಳ್ತಾನೋ ಗೊತ್ತಾಗಲ್ಲ. ಸಾಹಿತ್ಯ ಚರಿತ್ರೆಯಲ್ಲಿ ಕೇಳ್ಬೋದು, ಕಾವ್ಯ ಮೀಮಾಂಸೆಯಲ್ಲಿ ಕೇಳ್ಬೋದು, ಮತ್ತು ಗ್ರಂಥ ಸಂಪಾದನೆ ಅಂತ ಕೇಳ್ಬೋದು, ಮತ್ತು ರಸಗಳ ಬಗ್ಗೆನೂ ಕೇಳ್ಬೋದು. ಬಹಳ ವಿಚಾರ ಇದೆ. ಮತ್ತು ವ್ಯಾಕರಣ ಬಗ್ಗೆ ಕೇಳ್ಬೋದು, ದ್ರಾವಿಡ ಭಾಷೆಗಳ ಬಗ್ಗೆ ಕೇಳ್ಬೋದು. ಹಲವಾರು ಚಾಪ್ಟರ್ಗಳಿರೋದ್ರಿಂದ ಬಹಳ ಓದಬೇಕಾಗುತ್ತೆ. ಜೊತೆಗೆ ನಾನು ಕನ್ನಡಕ್ಕೆ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತ ಹೇಳ್ತೆ. ಯಾಕಂದ್ರೆ ನನ್ನ ಕನ್ನಡ ವಿಷಯ ಮೇಜರ್ ಆಗಿರೋದ್ರಿಂದ ನಾನು ಆಗ 2023ರಲ್ಲಿ ನಡೆದಂಥ KSET ಪರೀಕ್ಷೆಯಲ್ಲಿ ನಾನು ಗಳಿಸಿದ್ದು ಎಷ್ಟು ರೈಟ್ ಆಗಿದ್ದಪ್ಪ ಅಂತಂದರೆ ಸುಮಾರು 100 ಪ್ರಶ್ನೆಯಲ್ಲಿ 68 ರೈಟ್ ಆಗಿದ್ದು ಸ್ನೇಹಿತರೆ. ಇಲ್ಲಿ ಬರೆದಿದೆ ನೋಡಿ, 68 × 2 ಅಂದರೆ 136 ಅಂಕಗಳನ್ನು ನಾನು ಬರೀ ಕನ್ನಡ ವಿಷಯದಲ್ಲೇ ಗಳಿಸಿದ್ದೆ. ಹಾಗಾಗಿ ಕನ್ನಡ ವಿಷಯ ಆಗಲಿ ಅಥವಾ ನಿಮ್ಮ ಮೇಜರ್ಸ್ ವಿಷಯದಲ್ಲಿ ಕೂಡ ಬಹಳ ಹೆಚ್ಚು ಒತ್ತು ಕೊಟ್ಟು ಚೆನ್ನಾಗಿ ಅಭ್ಯಾಸ ಮಾಡಿದರೆ ಫಸ್ಟ್ ಪೇಪರ್ಲಿ ಒಂದು 25ರಿಂದ 30 ರೈಟ್ ಆದರೆ ಒಳ್ಳೆ ಸ್ಕೋರಲ್ಲಿ ಖಂಡಿತ ನೀವು ತೇರ್ಗಡೆ ಆಗ್ತೀರಾ. ನಾನು ಯಾಕಂದರೆ ನನ್ನ ಬಿಡುವಿನ ಆಗೋದಿಲ್ಲ. ನಾನು ಶಾಲಾ ಕರ್ತವ್ಯದ ಜೊತೆಗೆ ಫ್ರೀ ಇದ್ದಾಗ, ಇವತ್ತು ಸಂಡೇ ಅಂತೇಳಿ ಇವತ್ತು ಭಾಳ ಜನ ಪ್ರಶ್ನೆ ಮಾಡಿದ್ರು, ಮನೆಯಿಂದ ಕೇಳ್ತಾಯಿದ್ರು, ಕೆಲವರು ನೋಟ್ಸ್ನೂ ಕೂಡ ರೆಡಿ ಮಾಡ್ತಾಯಿದ್ದೀನಿ. ಅದನ್ನು ಕೂಡ ತಮಗೆ ಉಪಯೋಗಕ್ಕೆ ಇಷ್ಟರಲ್ಲಿ ಕೈ ಸೇರುತ್ತೆ. ಜೊತೆಗೆ ಪ್ರಶ್ನೆ ಪತ್ರಿಕೆಗಳು ಭಾಳ ಕೇಳೋದ್ರ ಉದ್ದೇಶಕ್ಕೋಸ್ಕರ ಇವತ್ತು ಬೆಳಗಿಂದ ಕೂತಿದ್ದೆ. ಮೊನ್ನೆಯಿಂದನೂ ಪ್ಲ್ಯಾನ್ ಹಾಕ್ಕೊಂಡಿದ್ದೆ. ಹಾಗಾಗಿ ಇವತ್ತು ರೆಡಿ ಮಾಡಿ ಎಷ್ಟು ಜನರಿಗೆ ಆಸಕ್ತಿ ಇರಿದ್ರೆ ಅಂಥವ್ರಿಗೆ ಹಾಕಿದ್ದೀನಿ ಸ್ನೇಹಿತರೆ. ಭಾಳ ಕಡಿಮೆ ಚಾರ್ಜಲ್ಲಿ ಖಂಡಿತ ನಾನು ಮಾಡ್ತಾಯಿದ್ದೀನಿ. ನಿಮಗೆ ನಾನೇನು ಫೋರ್ಸ್ ಮಾಡಲ್ಲ, ನಾನು ಯಾರಿಗೂ ತಗೊಳ್ರಿ ಅಂತ ಹೇಳಲ್ಲ. ಬೇಕಿದ್ದರೆ ನಿಮಗೆ ಉಪಯೋಗ ಆಗುತ್ತೆ ಅಂತಕ್ಕಂಥದ್ದು ಭಾವನೆಯೊಂದಿಗೆ. ಯಾಕಂತಂದರೆ ನೀವು ಬೇರೆಯವ್ರನ್ನ ಗಮನಿಸ್ಬೋದು, ನಾನು ಜಾಸ್ತಿ ವಿಷಯಕ್ಕೆ ಒತ್ತು ಕೊಡೋದ್ರಿಂದ ನನ್ನ ಚಾನಲ್ ಮುಖಾಂತರ ಖಂಡಿತ ನಿಮಗೆ
ಎಷ್ಟು ಸಾಧ್ಯವೋ ಅಷ್ಟು ಉಪಯೋಗ ಮಾಡೋಕ್ಕೂ ಮತ್ತು ಎಲ್ರಿಗೂ ಅನುಕೂಲ ಆಗಬೇಕು, ಅಷ್ಟು ಕಡಿಮೆ ಅವಧಿಯಲ್ಲಿ ಹೆಚ್ಚು ಜ್ಞಾನ ಗಳಿಸ್ತಕ್ಕಂಥದ್ದು ಆಗಬೇಕು ಅನ್ನೋದು ಉದ್ದೇಶದಿಂದ ಕೆಸೆಟ್ಟು, ನೆಟ್ಟು ಮತ್ತು ಟಿ ಇ ಟಿ ಆಕಾಂಕ್ಷಿತರಿಗೆ ಸದಾ ಒಂದಿಲ್ಲೊಂದು ವಿಷಯದೊಂದಿಗೆ ಖಂಡಿತ ನಿಮ್ಮನ್ನು ಭೇಟಿ ಆಗ್ತೀನಿ ಸ್ನೇಹಿತರೆ. ನಿಮಗೆ ಒಂದು ವೇಳೆ ಈ ಪಿ ಡಿ ಎಫ್ಗಳ ಅವಶ್ಯಕತೆ ಇದ್ದರೆ ನನ್ನ ಫೋನ್ ನಂಬರು 9008885669ಗೆ ಫೋನ್ ಮಾಡ್ಬೋದು ಸ್ನೇಹಿತರೆ, ಕರೆ ಮಾಡ್ಬೋದು, ಮೆಸೇಜ್ ಮಾಡ್ಬೋದು. ಬೇಕಿದ್ದರೆ ನೀವು ಒಂದು ಕರೆ ಮಾಡಿ ನನಗೆ ಕನ್ಫರ್ಮ್ ಮಾಡಿದರೆ ನಾನು ಖಂಡಿತ ನಿಮಗೆ ಪಿ ಡಿ ಎಫನ್ನು ಕಳಿಸ್ತೇನೆ. ಯಾಕಂತಂದರೆ ಹಸಿದವನಿಗೆ ಗೊತ್ತು ಏನಂತಂದರೆ ಅನ್ನದ ರುಚಿ ಅನ್ನೋ ಹಾಗೆ, ಯಾರಿಗೆ ಓದುವ ಹವ್ಯಾಸ ಹಸಿವಿರುತ್ತೋ ಅಂಥವ್ರು ಖಂಡಿತ ಕೊಂಡ್ಕೊಂಡು ಓದಿ. ಯಾಕಂದರೆ ಫ್ರೀಯಾಗಿ ಕೊಡ್ಬೋದು, ಎಲ್ಲ ಫ್ರೀಯಾಗಿ ಕೊಟ್ಟರೆ ಅದ್ರ ಬೆಲೆ ಎಷ್ಟು ಜನಕ್ಕೆ ಉಪಯೋಗ ಆಗುತ್ತೋ ಇಲ್ಲ ಗೊತ್ತಿಲ್ಲ. ಹಾಗಾಗಿ ಉಪಯೋಗ ಆಗೋಂಥ ಭಾಳ ಕಡಿಮೆ ಖರ್ಚಲ್ಲಿ ಅವನ್ನೆಲ್ಲ ಪ್ರಿಂಟೌಟ್ ತಗೊಂಡು, ಒಂದು ಪ್ರಿಂಟಿಗೆ ಕನಿಷ್ಠ 5ರಿಂದ 10 ರೂಪಾಯಿ ಚಾರ್ಜ್ ಇದೆ. ಅವನ್ನ ಪ್ರಿಂಟೌಟ್ ತಗೊಂಡು ನಾನು ಓದಿ ಕೀ ಆನ್ಸರ್ ಮಾಡಿ ಅದನ್ನು ಟಿಕ್ ಮಾಡೋದು. ಯಾಕಂದರೆ ಎಲ್ಲೋ ಸುಮ್ಮನೆ ಕೀ ಆನ್ಸರ್ ಯಾರೋ ಕೆಲವ್ರು ಕಳಿಸಿದ್ದಾರೆ, ಕೆಲವ್ರು ಫೋನ್ ಮಾಡಿದ್ರೆ ಸರ್ ಬೇರೆ ಕಡೆ ಬರೀ ಕ್ವಶನ್ ಪೇಪರು ಕೀ ಆನ್ಸರ್ ಕಳಿಸಿಬಿಡ್ತಾರೆ ಸರ್ ಹಂಗೆ. ಬಟ್ ನಾನು ಟಿಕ್ ಮಾಡಿದರೆ ಏನಾಗುತ್ತೆ ಅಂದರೆ ನಾನು ಈ ರೀತಿ ಓದಿದ್ದೆ ಅಂತ ಸ್ವಲ್ಪ ಇನ್ಸ್ಪಿರೇಷನ್ ಆಗ್ಬೋದು. ಯಾರೋ ಕಳ್ಸೋದ್ರಿಂದ ನಾನು ನೆಟ್ಟು ಕೆಸೆಟ್ಟು ರೀಸೆಂಟಾಗಿ ಪಾಸ್ ಆಗಿರೋದ್ರಿಂದ ತಮಗೂ ಕೂಡ ಅನುಕೂಲ ಆಗ್ಬೋದು ಅಂತೇಳಿ ನಾನು ಅವನ್ನ ಸ್ವಲ್ಪ ಹೆಚ್ಚು ಒತ್ತು ಕೊಟ್ಟು ಕೆಲಸ ಮಾಡಿದ್ದೇನೆ. ಜೊತೆಗೆ ಇನ್ನೂ ನಿರಂತರವಾಗಿ ಇನ್ನೂ 4-5 ದಿನಗಳಲ್ಲಿ ಕೆಸೆಟ್ ಪ್ರಥಮ ಪತ್ರಿಕೆಯ ನೋಟ್ಸ್ ಕೂಡ ಸಿಂಪಲ್ ಇಂಗ್ಲೀಷಲ್ಲಿ ರೆಡಿ ಮಾಡ್ತಾಯಿದ್ದೀನಿ, ಇಂಗ್ಲೀಷ್ ಮಾಧ್ಯಮದಲ್ಲಿ. ಯಾಕಂತಂದರೆ ಇಂಗ್ಲೀಷ್ ಮೀಡಿಯಮದಲ್ಲಿ ಓದೋದ್ರಿಂದ ಏನಾಗುತ್ತೆ ಅಂತಂದರೆ ಕನ್ನಡ ಯಾಕೆ ಹೇಳ್ತಿದ್ದೀನಿ ಅಂದರೆ ನೆಟ್ಟಲ್ಲಿ ಇರ್ತಕ್ಕಂಥ ಪ್ರಶ್ನೆ ಪತ್ರಿಕೆಗಳು ಡಿಟ್ಟು ಕೆಸೆಟಲ್ಲಿ ಕಾಪಿಯಾಗಿ ಬರೋದ್ರಿಂದ ನಾನು ಅಭ್ಯಾಸ ಮಾಡಿದರೆ ಇನ್ನಲ್ಲಿ ಜಾಸ್ತಿ ಇಂಗ್ಲೀಷ್ಗೆ ಒತ್ತು ಕೊಡಿ ಅಂತ ಹೇಳ್ತಾ ಅದನ್ನು ನೀವು ಬೇಕಾದ್ರೆ ಟ್ರಾನ್ಸ್ಲೇಷನ್ ಮಾಡ್ಕೋಬೋದು. ಒಂದು ಅಡಿಷ್ನಲ್ ಆಗಿ ಕನ್ನಡ ಬೇಕಾದ್ರೆ ನೀವು ಬುಕ್ಕನ್ನು ಕೂಡ ಓದ್ಬೋದಾಗಿದೆ. ಜೊತೆಗೆ ಮುಂದಿನ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮನ್ನೆಲ್ಲ ಭೇಟಿ ಆಗ್ತಾ ಇರ್ತೀನಿ. ಆಗಾಗ ಯಾರಿಗೆಲ್ಲ ಅವಶ್ಯಕತೆ ಇದೆ ಫೋನ್ ಮಾಡಿ, ಕರೆ ಮಾಡಿ. ನೀವು ಏನೇ ಡೌಟ್ಸ್ ಇದ್ದರೂ ಕೂಡ ಕರೆ ಮಾಡ್ಬೋದು. ಫ್ರೀಯಾಗಿ ಖಂಡಿತ ಇರುತ್ತೆ, ಫ್ರೀ ಗೈಡೆನ್ಸ್ ಮಾಡ್ತೀನಿ ಖಂಡಿತ. ಏನೇ ಪ್ರಶ್ನೆಗಳು ಕೂಡ ಕೇಳ್ಬೋದು. ಖಂಡಿತ ನಿಮ್ಗೆ ಏನಾರು ಅವಶ್ಯಕತೆ ಇದ್ದರೆ ಪಿ ಡಿ ಎಫ್ ಬಗ್ಗೆ ಆಗಿರ್ಬೋದು, ಏನೋ ಬಗ್ಗೆ ಮಾಹಿತಿ ಇದ್ದರೆ ಬೇಕಿದ್ದರೆ ನನ್ನ ನಂಬರ್ಗೆ ಸಂಪರ್ಕ ಮಾಡಿ ಅಂತ ಹೇಳ್ತಾ, ಮತ್ತೊಮ್ಮೆ ಎಲ್ರಿಗೂ ಶುಭವಾಗಲಿ ಅಂತ ಹೇಳ್ತಾ, ಪರೀಕ್ಷೆಗೆ ಚೆನ್ನಾಗಿ ಓದಿ ಅಂತ ಹೇಳ್ತಕ್ಕಂಥದ್ದು, ಆರೋಗ್ಯ ಕಡೆ ಗಮನ ಹರಿಸಿ ಅಂತಕ್ಕಂಥದ್ದು ಹೇಳ್ತಾ ಇವತ್ತಿನ ವಿಡಿಯೋನ ಸ್ನೇಹಿತರೆ ಮುಗಿಸ್ತೇನೆ. ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮನ್ನೆಲ್ಲ ಭೇಟಿ ಆಗ್ತೀನಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ.